ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾವಿವತ್ತು ಊಟಿಗೆ ಬಂದಿದ್ದೀವಿ. ಸೊ ನೆನ್ನೆ ಬರುವಾಗಂತೂ ತುಂಬ ಮಳೆ ಇತ್ತು. ಏನೋ ಗೊತ್ತಿಲ್ಲ, ರೈಟ್ ಟೈಮಲ್ಲಿ ಬಂದಿದ್ದೀವೋ ರಾಂಗ್ ಟೈಮಲ್ಲಿ ಬಂದಿದ್ದೀವೋ ಗೊತ್ತಿಲ್ಲ. ಇಲ್ಲಿ ಕೇಳಿದರೆ ಇದು ಬೆಸ್ಟ್ ಟೈಮು ಅಕ್ಟೋಬರ್ ಟು ಡಿಸೆಂಬರ್ ನೋಡೋದಕ್ಕೆ ಅಂತ ಹೇಳ್ತಾರೆ. ಸೊ ನೋಡೋಣ, ಇವಾಗ ಮಳೆ ಇಲ್ಲ, ಆಫ್ಟರ್ನೂನ್ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ ಒಂದು 5ಗೆ ಎದ್ದು 6ಗೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. 6:37 ಆಯಿತು. ನೋಡೋಣ, ಫಸ್ಟು ಟೀ ಎಸ್ಟೇಟ್ಗೆ ಹೋಗೋದಾ, ಇಲ್ಲ ಟೀ ಫ್ಯಾಕ್ಟ್ರಿಗೆ ಹೋಗೋದಾ, ಇಲ್ಲಾಂದರೆ ಬೊಟಾನಿಕಲ್ ಗಾರ್ಡನ್ ಅಂತ ಇದೆ, ಟೀ ಫ್ಯಾಕ್ಟ್ರಿ ಹೋಗ್ತಾ ಇದ್ದೀವಿ ಫಸ್ಟು. ಅಲ್ಲಿಗೆ ಲೊಕೇಶನ್ ಹಾಕಿದ್ದೀವಿ. ಯಾಕಂದರೆ ಫಸ್ಟು ಟೀ ಫ್ಯಾಕ್ಟ್ರಿ ಅಲ್ಲಿ ಟೀ ಎಸ್ಟೇಟು ಇರುತ್ತೆ, ಅದನ್ನು ಕವರ್ ಮಾಡಿಕೊಂಡ್ರೆ ಆಮೇಲೆ ಮಳೆ ಬಂದ್ರೂ ಪರವಾಗಿಲ್ಲ. ಯಾವುದೋ ಒಂದು ಕಡೆ ಫ್ಯಾಕ್ಟ್ರಿ ಅಂದರೆ ಒಳಗೆಲ್ಲ ಹೋಗಿ ಫಸ್ಟು ಎಸ್ಟೇಟ್ಗೆ ಹೋಗಿ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಬಂದರೆ ಆಮೇಲೆ ಏನೋ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ, ಏನೂ ಇಷ್ಟು ಬೇಗ ಬೇಕಾಗಿಲ್ಲ, ಲೇಟಾಗಿ ಮಾಡೋಣ. ಫಸ್ಟು ಇವತ್ತು ಎಷ್ಟಾಗತ್ತೆ ಅಷ್ಟು ಪ್ಲೇಸಸ್ಗಳನ್ನ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಸೊ ನಿನ್ನೆ ಬರುವಾಗ ತುಂಬ ಒಳ್ಳೊಳ್ಳೆ ಸ್ಪಾಟ್ಗಳು ಇತ್ತು ಬರುವಾಗ, ಬಟ್ ನಮಗೆ ನೋಡೋದಕ್ಕೆ ಆಗಲಿಲ್ಲ. ಯಾಕಂದರೆ ತುಂಬ ಮಳೆ, ಒಳ್ಳೊಳ್ಳೆ ಅಂದರೆ ತುಂಬ ಒಳ್ಳೆ ಸ್ಪಾಟ್ಸ್ಗಳೇ ಸಿಕ್ಕಿದ್ದು. ಏನದು ಶೂಟಿಂಗ್ ಸ್ಪಾಟ್ ಆಗಿರ್ಬೋದು, ಆಮೇಲೆ ನೀಲಗಿರಿ ಫಾರೆಸ್ಟ್ ಅಂತೆ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೇನು. ನಾವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ವಲ್ಲ, ತುಂಬ ಚೆನ್ನಾಗಿತ್ತು. ಸ್ವಲ್ಪ ನಿಲ್ಲಿಸಿ ನಮಗೆ ಎಷ್ಟಾಗತ್ತೆ ಅಷ್ಟು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ನೋಡೋಣ ಇವತ್ತೇ ಹೇಗಾಗತ್ತೆ ಗೊತ್ತಿಲ್ಲ. ನಾವು ಮಧ್ಯಾಹ್ನ ಅಷ್ಟರೊಳಗೆ ತುಂಬ ಪ್ಲೇಸಸ್ಗಳನ್ನ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ನಮ್ಮ ದಿಯಾಗೆ ನೋಡಿ, ಹಾಯ್. ನಮ್ಮ ದಿಯಾ ನಮಗೆ ಸಪೋರ್ಟ್ ಮಾಡುತ್ತೆ ಫ್ರೆಂಡ್ಸ್, ಅದೇ ನಮಗೆ ಖುಷಿ ವಿಷಯ. ಅಂದರೆ ಬೇರೆ ಮಕ್ಕಳೆಲ್ಲ ಎಷ್ಟು ಅಳ್ತಾ ಇರ್ತಾರೆ, ಬಟ್ ದಿಯಾ ಹಾಗಲ್ಲ. ಬೆಳಗ್ಗೆ ನಾವು ಎದ್ದು ಲೈಟೆಲ್ಲ ಆನ್ ಮಾಡಿದರೆ, ನಾವು ರೆಡಿ ಆಗ್ತಾ ಇದ್ರೆ ಅವಳು ಆರಾಮಾಗಿ ಎದ್ಲು, ಏನೂ ಹತ್ತಿಲ್ಲ. ಸೊ ಅವಳಿಗೂ ನಿದ್ದೆ ಶಾರ್ಟೇಜ್ ಆಗಿದೆ, ನಮಗೂ ಅಷ್ಟು ನಿದ್ದೆ ಫುಲ್ ಆಗಿಲ್ಲ. ಸೊ ಅವಳು ನಮಗೆ ಸಪೋರ್ಟ್ ಮಾಡ್ತಾಳೆ, ಅದೇ ಒಂದು ಖುಷಿ ನಮಗೆ. ಫ್ರೆಂಡ್ಸ್, ಇಲ್ಲಿ ಇರೋರೆಲ್ಲ ಹೇಳಿದ್ದಾರೆ ಏನಂದರೆ, ಸಮ್ಮರಲ್ಲಿ ನೀವು ಆ್ಯಕ್ಚುಲಿ ತುಂಬ ವೀಡಿಯೋಸ್ ಎಲ್ಲ ನೋಡಿರ್ತೀರ, ಊಟಿ ಅಂದರೆ ಸಮ್ಮರಲ್ಲಿ ಬರಬೇಕು, ಮಳೆ ಇರಲ್ಲ, ಚೆನ್ನಾಗಿರುತ್ತೆ, ಸ್ವಲ್ಪ ಬಿಸಿಲಿರುತ್ತೆ ಅಂತ ಅಂದ್ಕೊಳ್ತೀವಿ. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ, ಸಮ್ಮರಲ್ಲಿ ಬಂದರೆ ಚೆನ್ನಾಗಿರುತ್ತೆ, ನಾವು ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಅಂತ. ಬಟ್ ಇಲ್ಲಿ ನಾವು ಹೋಟೆಲ್ ಸ್ಟೇ ಮಾಡಿರೋ ಅವ್ರು ಹೇಳಿದ್ದೇನೆಂದರೆ, ತುಂಬ ರಶ್ ಇರತ್ತಂತೆ ಸಮ್ಮರಲ್ಲಿ. ಒಂದು ಟ್ರಾಫಿಕ್ ಜಾಮ್ ಅಂದರೆ ತುಂಬ ಟ್ರಾಫಿಕ್ ಜಾಮ್ ಇರುತ್ತಂತೆ, ಹೋಟೆಲ್ಸ್ ಕೂಡ ಅಷ್ಟಾಗಿ ಸಿಗಲ್ಲಂತೆ, ತುಂಬ ರಶ್ ಇರುತ್ತೆ, ಪ್ಲೇಸಸ್ಗಳನ್ನ ನೋಡೋಕ್ಕೆ ಬಿಡಲ್ಲಂತೆ, ಅಷ್ಟು ಕ್ರೌಡ್ ಇರುತ್ತಂತೆ ಜನ. ಸೊ ಈ ಟೈಮು ಬೆಸ್ಟ್ ಅಂತ ಅವ್ರು ಹೇಳಿದ್ದು. ಮಳೆ ಬಂದಿಲ್ಲ ಅಂದರೆ ಈ ಟೈಮು ಬೆಸ್ಟ್. ಇದು ವಿಂಟರ್ ಸೀಸನ್ ಬೆಸ್ಟ್, ಚೆನ್ನಾಗಿರುತ್ತೆ ನೋಡೋದಕ್ಕೆ, ಜಾಸ್ತಿ ಕ್ರೌಡ್ ಕೂಡ ಇರೋದಿಲ್ಲ. ಸೊ ತುಂಬ ಪ್ಲೇಸಸ್ಗಳನ್ನ ಕವರ್ ಮಾಡ್ಬೋದು ಅಂತ ಹೇಳಿದರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೇಳಿ? ನಾರ್ಮಲ್ ಆಗಿ ಸೊ ನಾವು ಈ ಟೈಮಲ್ಲಿ ಬರೋ ಪ್ಲ್ಯಾನೇ ಇಲ್ಲ. ಇದೊಂದು ಲೈಕ್ ಸಡನ್ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನು. ನನಗೆ ಒಂದು ಸ್ವಲ್ಪ ರಜೆ ಸಿಕ್ತು ಈ ದಿವಾಲಿ ಹಬ್ಬಕ್ಕೆ. ಸೊ ಅದಕ್ಕೆ ನಾವು ಸ್ವಲ್ಪ ನಮ್ಮ ಪ್ರೊಫೆಷನಲ್ಲೇ ಜಾಸ್ತಿ ಓಡಾಡ್ತಾ ಇರ್ತೀವಿ, ಆ ಕಡೆ ಈ ಕಡೆ, ಆ ಥರ ಚೆನ್ನೈ, ಹೈದ್ರಾಬಾದ್, ಗೋವಾ, ಆ ಥರ. ಸೊ ಇವ್ರು ಎಲ್ಲಿ ಕರ್ಕೊಂಡೋಗಲ್ಲ ಅನ್ನೋದ್ರು, ಅದಕ್ಕೆ ಸರಿ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ನಿಯರ್ ಬೈ ಪ್ಲೇಸಸ್ ಸ್ಟಾರ್ಟ್ ಮಾಡಿದ್ದೀವಿ. ಅದು ಹಂಗೆ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಹತ್ತಿರ ಇದೆ, ಇನ್ನೊಂದು ಪ್ಲೇಸ್ ಹತ್ತಿರ ಇದೆ, ಆ ಥರ ಸ್ಟಾರ್ಟ್ ಮಾಡಿಕೊಂಡು ಈಗ ಊಟಿಗೆ ಬಂದಿದ್ದೀವಿ. ಸೊ ಈ ಊಟಿ ಚೆನ್ನಾಗಿದೆ. ಸೊ ಒಂದು ಏನಂದರೆ, ಎಲ್ಲರೂ ನಾರ್ಮಲ್ ಆಗಿ ಸಮ್ಮರ್ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ನಾವು ಸಡನ್ನಾಗಿ ವಿಂಟರಲ್ಲಿ ಬಂದಿದ್ದೀವಿ. ಬಟ್ ಇಲ್ಲಿ ಒಂದು ಇನ್ನೊಂದು ಸರ್ಪ್ರೈಸಿಂಗ್ ಏನಂದರೆ, ಸೊ ರೈನ್ ಬೇರೆ ಸ್ಟಾರ್ಟ್ ಆಯಿತು. ಸೊ ಈ ರೈನ್ ಸ್ಟಾರ್ಟ್ ಆಗೋದ್ರಿಂದ ಏನಂದರೆ, ವ್ಯೂ ಎಲ್ಲ ನಮಗೆ ಸಿಗುತ್ತೆ. ಅಂದರೆ ನಾರ್ಮಲ್ ಆಗಿ ಎಲ್ಲ ಟೈಮಲ್ಲಿನೂ ವಿಂಟರ್ ಸೀಸನಲ್ಲಿ ಕೋಲ್ಡ್ ವೆದರ್ ಅದು ಇದು ಫೇಮಸ್ ಅಲ್ಲ. ಸೊ ಈ ರೈನಿ ಸೀಸನಲ್ಲಿ ಒಂದು ಡಿಫ್ರೆಂಟ್ ಲುಕ್, ಒಂದು ಫಾಗಿ ಥರ ಇರೋದು. ಸೊ ಆ ಥರ. ಸೊ ನಾವು ಅಂದ್ಕೊಂಡಿದ್ದೀವಿ, ನೋಡೋಣ, ಇದು ಒಂದು ಅಪರ್ಚುನಿಟಿ. ಸೊ ಮೇ ಬಿ ಸಮ್ಮರ್ ಟೈಮಲ್ಲಿ ತುಂಬ ಜನರು ಬರ್ತಾರೆ, ನೋಡ್ತಾರೆ. ನಾವು ಇನ್ ಕೇಸ್ ಫ್ಯೂಚರ್ ಏನೋ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಈ ರೈನಿ ಸೀಸನಲ್ಲಿ ಹೆಂಗಿರುತ್ತೆ ಊಟಿ ಅಂತ, ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ನೋಡೋಣ, ಎಷ್ಟು ಪ್ಲೇಸ್ ಆದರೆ ಅಷ್ಟು ಪ್ಲೇಸಸ್ನ ಕವರ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ.
ಅದ್ರ ಮೇಲೆ ನಿಮ್ಮ ಫೀಡ್ಬ್ಯಾಕು ಸಪೋರ್ಟು ಇರಲಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಇದು ಯಾವುದೋ ಬೊಟಾನಿಕಲ್ ಗಾರ್ಡನ್ ಅಂತ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಮಳೆ ಬರ್ತಿರೋದು ಇಲ್ಲ ಫಾಗ್ ಇಬ್ಬನಿ ಅಂತಾರಲ್ಲ ಅದು ಬರ್ತಿರೋದು ಗೊತ್ತಾಗ್ತಿಲ್ಲ. ಮಳೆ ಅಲ್ಲ, ಅದೇ ಫಾಗ್ ಅಲ್ಲ. ಸೊ ಫ್ರೆಂಡ್ಸ್, ನಾವು ಫಸ್ಟು ಟೀ ಫ್ಯಾಕ್ಟ್ರಿ ಮತ್ತು ಟೀ ಎಸ್ಟೇಟ್ಗೆ ಹೋಗೋಣ ಅಂಥೇಳಿ ಲೊಕೇಶನ್ ಹಾಕಿದ್ವಿ. ಸೊ ನಮಗೆ ಇದು ಬೊಟ್ಯಾನಿಕಲ್ ಗಾರ್ಡನ್ನು ಸಿಟಿ ಒಳಗೇ ಇದೆ. ಸೊ ನಾವು ಹೋಗೋ ದಾರಿಯಲ್ಲೇ ಇತ್ತು. ಸೊ ಫಸ್ಟ್ ಇದನ್ನು ಯಾಕೆ ನಾವು ಕವರ್ ಮಾಡಬಾರ್ದು ಅಂತ ಅಂದ್ಕೊಂಡು, ಸೊ ಇದಕ್ಕೆ ಫಸ್ಟ್ ವಿಸಿಟ್ ಮಾಡೋಣ ಅಂಥೇಳಿ ನಾವು ಬೊಟ್ಯಾನಿಕಲ್ ಗಾರ್ಡನ್ಗೆ ವಿಸಿಟ್ ಮಾಡಿದ್ವಿ. ಇಲ್ಲಿ ಟಿಕೆಟ್ ಎಲ್ಲ ಕೌಂಟರ್ ಹೇಗೆ ಅಂದರೆ, ದೊಡ್ಡವ್ರಿಗೆ 40 ಇಂದ 60 ರುಪೀಸ್ ಇರುತ್ತೆ, ಮಕ್ಕಳಿಗೆ ಒಂದು 20 ಇಂದ 30 ರುಪೀಸ್ ಟಿಕೆಟು. ಸೊ ಟಿಕೆಟ್ ತೊಗೊಂಡು, ಇದು ಮಾರ್ನಿಂಗ್ 7ಗೆ ಓಪನ್ ಆಗುತ್ತೆ. ಸೊ ಮಾರ್ನಿಂಗೆ ನಾವು ಟಿಕೆಟ್ ತೊಗೊಂಡು ಒಳಗೆ ಎಂಟ್ರಿ ಆದ್ವಿ. ಸೊ ನಾವು ಟಿಕೆಟ್ ತೊಗೊಂಡು ಎಲ್ಲ ಒಳಗೆ ಎಂಟರ 8 ಓ ಕ್ಲಾಕ್ 8:30 ಆಗೋಯಿತು. ಸೊ ಅಷ್ಟು 8 ಓ ಕ್ಲಾಕ್ ಆಲ್ಮೋಸ್ಟ್ 8 ಓ ಕ್ಲಾಕ್ ಆಗೋಯಿತು. ಸೊ ನಾವು ಮಾರ್ನಿಂಗ್ ಏನೋ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಒನ್ಸ್ ಇದನ್ನೆಲ್ಲ ನೋಡಿಕೊಂಡು ಒಂದು ರೌಂಡ್ ಹೋಗಿ ಬಂದು ಆಮೇಲೆ ಆಚೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹೇಳಬೇಕು ಅಂದರೆ ಊಟಿಲಿ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚು, ಡಿನ್ನರು ಎಲ್ಲ ಕಾಸ್ಟ್ಲಿ. ಊಟಕ್ಕೆ ಒಂದು ದೋಸೆಗೆ ಒಂದು 120 ರುಪೀಸ್ ಆ ಥರ ಚಾರ್ಜಸ್ ಮಾಡ್ತಾರೆ. ನಮಗೆ ಏನೋ ಅಷ್ಟೊಂದು ಪ್ರೈಸ್ಗೆ ಚೆನ್ನಾಗಿರೋ ಫುಡ್ ಕೂಡ ಸಿಗಲಿಲ್ಲ. ಸೊ ನಮಗೆ ವೇಸ್ಟ್ ಅಂತ ಅನ್ನಿಸ್ತು. ಇಲ್ಲಿ ಕಾಸ್ಟ್ಲಿ ಪ್ರೈಸು ಫುಡ್ಗೆ, ಆದರೆ ಚೆನ್ನಾಗಿಲ್ಲ, ಟೇಸ್ಟ್ ಕೂಡ ಇರಲಿಲ್ಲ. ಹೋಗೋಣ. ಸೊ ಫ್ರೆಂಡ್ಸ್, ಒಂದು ಕ್ಯಾಬ್ ತಗೊಬಂದಿದ್ದು, ಒಳ್ಳೆ ಕೆಲಸ ಮಾಡಿದ್ದೀವಿ ಇದು ತಗೊಂಡು. ನಾವು ಆ್ಯಕ್ಚುಲಿ ಮಂಗಳೂರು ಹೋದಾಗ ಇದನ್ನು ತಗೊಂಡಿದ್ದು. ಒಳ್ಳೆ ಕೆಲಸ ಮಾಡಿದ್ದೀವಿ ಇದು ತಗೊಂಡು. ಸೊ ಈ ಥರ ಒಂದು ಅಂಬ್ರೆಲಾ ಇದ್ದರೆ ಅವರು ಇಬ್ಬರು ಅಂಬ್ರೆಲಾದಲ್ಲಿ ಬರ್ಬೋದು. ನಾನು ಈ ಥರ ಕ್ಯಾಪ್ ಹಾಕ್ಕೊಂಡು ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಹಿಮಾಲಯನ್ ಟ್ರೀ ಅಂತ. ಅದ್ರ ಮೇಲೆ ಸ್ವಲ್ಪ ಬರೆದಿದ್ರು, ನಮಗೆ ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಇದು ಹಿಮಾಲಯನ್ ಟ್ರೀ ಅಂತ. ಎಷ್ಟು ದೊಡ್ಡದಾಗಿದೆ ಅಂದರೆ ಒಂದು ಕ್ರಿಸ್ಮಸ್ ಟ್ರೀ ಥರ ಇದೆ. ಬಟ್ ಇದು ಕ್ರಿಸ್ಮಸ್ ಟ್ರೀ ಅಲ್ಲ, ತುಂಬ ಹೈಟ್ ಇದೆ, ತುಂಬ ವರ್ಷದಿಂದ ಇದೆ ಅಂತ ಅನ್ಸುತ್ತೆ. ಇದು ತುಂಬ ಹಳೇ ಮರ ಅಂತ ಇದು. ಸೊ ಸ್ಟಾರ್ಟಿಂಗಲ್ಲೇ ಈ ಥರ ತುಂಬ ಹಳೇದಾಗಿರುವಂತಹ ಮರಗಳೆಲ್ಲ ಕಾಣಿಸುತ್ತೆ ನಮಗೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮರಗಳನ್ನು ಕೂಡ, ಅಷ್ಟು ಹೈಟ್ ಎಲ್ಲ ಇರೋದ್ರಿಂದ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ಕೂಡ ನೇಮ್ಗಳೆಲ್ಲ ಬರೆದಿದ್ದಾರೆ. ಬಟ್ ನಾವು ಅದರೊಳಗೆ ಎಂಟರ್ ಆಗಿ ಹೋಗಿ ನೋಡಿದರೆ ಕಾಣಿಸ್ತಾ ಇತ್ತೇನೋ. ಬಟ್ ನಾವು ದೂರದಿಂದ ವಿಡಿಯೋ ಮಾಡಿದ್ರಿಂದ ಅಷ್ಟಾಗಿ ನಮಗೆ ಕ್ಲಿಯರಾಗಿ ಯಾವ ಮರ, ಅದರ ಹೆಸರೇನು ಅಂತ ಅಷ್ಟಾಗಿ ನಮಗೆ ಕಾಣಿಸ್ಲಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೊಂದು ದೊಡ್ಡ ಮರ ಚೆನ್ನಾಗಿದೆ ಅದು ಕೂಡ. ಬಟ್ ಅದರ ಹೆಸರೆಲ್ಲ ನಮಗೆ ಗೊತ್ತಾಗಲಿಲ್ಲ. ಅದೇ ಕೆಲವೊಂದೊಂದು ಮರಗಳ ಮೇಲೆ ಅದರ ಹೆಸರು ಹಾಕಿದ್ದಾರೆ, ಕೆಲವೊಂದೊಂದು ಮರಗಳ ಮೇಲೆ ಅಷ್ಟಾಗಿ ಅದರ ಹೆಸರು ಬರ್ದಿಲ್ಲ. ಸೊ ನಾವು ಅಷ್ಟಾಗಿ ಅಬ್ಸರ್ವ್ ಮಾಡಕ್ ಹೋಗ್ಲಿಲ್ಲ ಯಾವುದು ಅಂತ. ಬಾ, ಯಾರು ಫಸ್ಟ್? ಡ್ಯಾಡಿ ಫಸ್ಟ್, ನೀನ್ ಫಸ್ಟ್? ಓಡ್ಕೊಂಡ್ ಬನ್ನಿ. ಫ್ರೆಂಡ್ಸ್, ಅದೊಂದು ಶೂ ಬೇರೆ ಹಾಕೊಂಡಿದ್ದಾಳೆ. ಹೊಸ ಶೂ ತಗೊಂಡ್ವಿ ನಿನ್ನೆ ಕೇರಳದಲ್ಲಿ, ವಯನಾಡಲ್ಲಿ. ಅಬ್ಬು ಆಯ್ತಾ? ಸರಿ ಸರಿ, ಸಾರಿ 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 ಸಾರಿ. ಬಾ, ಎತ್ಕೊಳ್ಳೋಣ ಬಾ, ಎತ್ಕೋತೀನಿ. ನೋಡಿ ಫ್ರೆಂಡ್ಸ್, ಬಿದ್ರೂ ಎತ್ಕೋಬಾರ್ದಂತ. ಸರಿ ಸರಿ, ಸರಿ ಸರಿ, ನಿನ್ನಿಷ್ಟ, ಹೇಗಾದ್ರು ಬಾ. ಬಾ. ನೋಡಿ ಫ್ರೆಂಡ್ಸ್, ಮತ್ತೆ ಯಾರು ಕಮೆಂಟ್ ಮಾಡ್ಬೇಡಿ, ಏನು ಪಾಪುಗೆ ಪ್ಯಾಂಟ್ ಹಾಕಿಲ್ಲ ಅಷ್ಟು ಚಳಿಲಿ ಅಂತ. ಆಕ್ಚುಲಿ ಅವಳಿಗೆ ಬೇಡ ಅಂತೆ ಪ್ಯಾಂಟ್, ಅವಳಿಗೆ ಪ್ಯಾಂಟ್ ಬೇಡವಂತೆ. ಹಾಕಿರೋ ಪ್ಯಾಂಟ್ನ ತೆಗ್ದಿದ್ದಾಳಲ್ಲ, ಹಾಕಿರೋ ಪ್ಯಾಂಟ್ನ ರಿಮೂವ್ ಮಾಡಿದ. ನನಗೆ ಬೇಡ ಪ್ಯಾಂಟ್ ಅಂತ ಜಗಳ ಮಾಡಿ. ಸರಿ, ಅವಳಿಷ್ಟ.
ಈ ಥರ ಬಂದಿದ್ದ ಕಡೆ ಏನಾದರೂ ಅವಳಿಗೆ ಸ್ವಲ್ಪ ಫ್ರೀಡಮ್ ಆಗಿ ಬಿಡೋಣ, ಏನು ರೆಸ್ಟ್ರಿಕ್ಷನ್ ಎಲ್ಲ ಹಾಕೋದು ಬೇಡ ಅಂತ ಫ್ರೀಯಾಗಿ ಬಿಟ್ಟಿದ್ದೀವಿ ನಾವಂತ. ಜಾರುತ್ತೆನ ನೋಡಿ ಫ್ರೆಂಡ್, ಇಲ್ಲಿ ಕೂತ್ಕೊಳ್ಳೋದಕ್ಕೇನೋ ಇದೆಲ್ಲ ಮರಗಳನ್ನ ಕಡ್ದಿದ್ದಾರೆ. ನೀವಿಲ್ಲಿ ಇನ್ನೊಂದು ಮರ ನೋಡ್ತಾ ಇರ್ಬೋದು, ಇದು ಸ್ಟೇಟ್ ಟ್ರೀ ಅಂತೆ, ಅಂದರೆ ಊಟಿ ಅಂದರೆ ತಮಿಳ್ನಾಡಲ್ಲಿ ಇರೋದಲ್ಲ, ಸೊ ತಮಿಳ್ನಾಡಿಗೆ ಇದು ಸ್ಟೇಟ್ ಟ್ರೀ ಅಂತ ಹೇಳ್ತಾರೆ. ಸೊ ಇದು ಎಲ್ಲ ಬೇರೆ ಟ್ರೀಸ್, ಇದೆಲ್ಲ ಸ್ಮಾಲ್ ಟ್ರೀಸ್. ಆಮೇಲೆ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ನಮಗೆ ಆ ಥರ ಮರಗಳು ಕಾಣಿಸುತ್ತೆ, ದೊಡ್ಡ ದೊಡ್ಡ ಮರಗಳು. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಈ ಥರ ಫ್ಲವರ್ಸ್, ಸಣ್ಣ ಸಣ್ಣ ಫ್ಲವರ್ಸ್ಗಳಿರುವಂತಹ ಗಿಡಗಳನ್ನ ನೆಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅದನ್ನು ತುಂಬಾನೇ ಚೆನ್ನಾಗಿದೆ. ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ ಅಂತಾನೆ ಹೇಳ್ಬೋದು. ಈ ಬೊಟಾನಿಕಲ್ ಗಾರ್ಡನ್ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚಿಕ್ಕ ಚಿಕ್ಕ ಹೂಗಳಿರುವಂಥ ಗಿಡಗಳನ್ನೇ ತಂದು ನೆಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಅವಳಿಗೆ ತುಂಬ ಖುಷಿಯಾಗಿದೆ ಫ್ರೆಂಡ್ಸ್ ಆ ಶೂ ಹಾಕೊಂಡಿರೋದಕ್ಕೆ ಅಲ್ಲ. ಇವರು ವೈಟ್ ಕಲರ್ ಶರ್ಟ್ ಹಾಕೊಂಡಿದ್ದಾರೆ. ಅವಳು ದಿಯಾ ಯಾವಾಗಲೂ ಅವ್ರ ಅಪ್ಪಗೆ ಎತ್ಕೋ 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 ಅನ್ನೋದು, ನನ್ನ ಹತ್ರ ಬರಲ್ಲ. ಸೊ ಅವಳಿಗೆ ಎತ್ಕೊಂಡಾಗ ಶೂ ಎಲ್ಲ ಗಲೀಜಿರತ್ತಲ್ಲ, ಅದು ಟಿ ಶರ್ಟ್ಗೆ ಆಗಿದೆ ಅಷ್ಟೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸ್ ಆಫ್ ಹೂಗಳ, ಇದು ಬೊಟಾನಿಕಲ್ ಗಾರ್ಡನು ಹೂಗಳಿಗೆ ಫೇಮಸ್ ಅಂತಾನೆ ಹೇಳ್ಬೋದು. ಇದೊಂದು ಫ್ಲವರ್ ಪಾರ್ಕ್ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು ಇದೆಲ್ಲ. ನಾನಂತೂ ಈ ಥರ ಫ್ಲವರ್ಸ್ಗಳು ಎಲ್ಲೂ ನೋಡೇ ಇರಲಿಲ್ಲ. ಅಷ್ಟು ಚಿಕ್ಕ ಚಿಕ್ಕ ಫ್ಲವರ್ಸ್ಗಳನ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಇದು. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಈ ಥರ ಫ್ಲವರ್ಸ್ ಎಲ್ಲ ನಾನು ನೋಡಿದ್ದೀನಿ, ನಮ್ಮ ಮನೆಯಲ್ಲೂ ಇದೆ. ಕೆಲವೊಂದೊಂದು ಫ್ಲವರ್ಸ್ಗಳೆಲ್ಲ ನಾವು ನೋಡಿರಲಿಲ್ಲ, ಅದರಲ್ಲಿ ಚೆನ್ನಾಗಿ ಮಾಡಿದ್ರು. ಡೆಕೋರೇಟಿವ್ ಅದರಲ್ಲಿ ಆ ಫ್ಲವರ್ಸಲ್ಲಿ ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ದಾರೆ ಏನೇನೋ. ಸೊ ಈ ಥರ ಕೆಲವೊಂದೊಂದು ಐಟಮ್ಗಳನ್ನೆಲ್ಲ ಇಟ್ಟು ಡೆಕೋರೇಟಿವ್ ಎಲ್ಲ ಮಾಡಿದರು. ಸೊ ಅದನ್ನು ಟಚ್ ಮಾಡಬಾರ್ದು, ಟಚ್ ಮಾಡಿದರೆ ₹500 ಫೈನ್ ಅಂತಲೂ ಇತ್ತು. ಸೊ ಅಷ್ಟಾಗಿ ಯಾರೂ ಅಲ್ಲಿ ಇರಲಿಲ್ಲ ನಾವು ಹೋಗೋ ಟೈಮಲ್ಲಿ. ಅಂದರೆ ವಿಂಟರ್ ಸೀಸನ್ ಬೇರೆ, ಅದರಲ್ಲಿ ಸ್ವಲ್ಪ ಫಾಗಿ ಥರ ಮಳೆ ಬರೋ ಥರ ಇತ್ತು. ಮಳೆ ಆ್ಯಕ್ಚುಲಿ ಬರ್ತಾ ಇದೆ, ಫಾಗಿ ಇಬ್ಬನಿ ಕರಗಿಬಿಟ್ಟು ನೀರಾಗಿ ಬರುತ್ತಲ್ಲ, ಸೊ ಆ ಥರ ಇತ್ತು. ಸೊ ಅಷ್ಟಾಗಿ ಯಾರೂ ಇರಲಿಲ್ಲ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ಒಂದು ರೌಂಡ್ ಹೋಗಿ ಬಂದ್ವಿ. ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಅವರಲ್ಲಿ ಬರ್ತಾ ಇದ್ದಾರೆ. ಸ್ವಲ್ಪ ಮಳೆ ಏನಿಲ್ಲ ಇವಾಗ, ಸ್ವಲ್ಪ ಬಿಸಿಲು ಬರ್ತಾ ಇದೆ. ಬಿಸಿಲು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಮಳೆ ಅಂತೂ ಬರಬಾರ್ದು. ಇದೊಂದು ಫ್ರೆಂಡ್ಸ್ ರುದ್ರಾಕ್ಷ ಟ್ರೀ ಅಂತ. ಸೊ ಇದರಲ್ಲೇ ರುದ್ರಾಕ್ಷಿ ಮಾಡೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ನಮಗೆ ಅಷ್ಟಾಗಿ ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಇದರಲ್ಲೇ ರುದ್ರಾಕ್ಷಿ ಮಾಡ್ತಾರೇನೋ, ರುದ್ರಾಕ್ಷ ಟ್ರೀ ಅಂತ ಇದು. ಸೊ ನಾವು ಅಷ್ಟು ಬೇಗ ಹೋಗಿರೋದ್ರಿಂದ ಜನರು ಕೂಡ ಅಷ್ಟಾಗಿ ಇರಲಿಲ್ಲ. ನಾವು ಒಂದು ರೌಂಡ್ ಹೋಗಿ ರಿಟರ್ನ್ ಬರೋ ಟೈಮ್ಗೆ ತುಂಬ ಜನ ಬರ್ತಾ ಇದ್ರು. ನೀವಿಲ್ಲಿ ಇದೊಂದು ಲೇಕ್, ಇದರಲ್ಲಿ ತಾವರೆ ಹೂವು ಇದೆಲ್ಲ ಇತ್ತು, ಚೆನ್ನಾಗಿತ್ತು. ನಾವು ಅದರೊಳಗೆ ಹೋಗಿ ಹತ್ತಿರದಲ್ಲಿ ವಿಡಿಯೋ ಮಾಡಲಿಲ್ಲ, ಸಾಕು. ತುಂಬ ಇಲ್ಲಿ ನೋಡ್ತಾ ಇರ್ಬೋದು, ಮ್ಯಾಪಲ್ಲಿ ಒಂದು ಇಂಡಿಯಾ ಮ್ಯಾಪ್ಗೆ ಫ್ಲವರಲ್ಲಿ ಡೆಕೋರೇಷನ್ ಮಾಡಿದ್ದಾರೆ, ಅದು ಕೂಡ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಮತ್ತೆ ಇಲ್ಲಿ ರೆಗ್ಯುಲರ್ ಆಗಿ ವಾಕಿಂಗ್ ಬರ್ತಾರೆ, ಇಲ್ಲಿ ಲೋಕಲ್ ಅವರಾಗಿರ್ಬೋದು. ಈ ಪಾರ್ಕ್ ಇದೊಂದು ಫ್ಲವರ್ ಪಾರ್ಕ್ ಅಂತಾನೆ ಹೇಳ್ಬೋದು. ಸೊ ರೆಗ್ಯುಲರ್ ಆಗಿ ವಾಕಿಂಗ್ ಬರ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಕ್ಸಿಟ್ ಆಗೋ ಟೈಮಲ್ಲಿ, ಎಕ್ಸಿಟ್ ಅಂದರೆ ಇನ್ನೂ ಸ್ವಲ್ಪ ಮುಂದೆ ಇದೆ, ಎಕ್ಸಿಟ್ ಆಗೋ ಟೈಮಲ್ಲಿ ಈ ಥರ ಚಿಕ್ಕ ಮಕ್ಕಳಿಗೆ ಸೈಕಲಲ್ಲಿ ಮತ್ತು ಸೈಕಲ್ ಅದ್ರ ಮೇಲೆ ಫ್ಲವರ್ ಪಾಟ್ ಎಲ್ಲ ಇಟ್ಟು ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ರು. ಅಲ್ಲಿ ಕೂಡ ಚೆನ್ನಾಗಿ ಫೋಟೋಸ್ ವಿಡಿಯೋಸ್ ಎಲ್ಲ ಬರುತ್ತೆ. ನೆಕ್ಸ್ಟು ಇದು ಗ್ಲಾಸ್ ಹೌಸ್ ಅಂತ. ಸೊ ಅದೇ ಬೊಟಾನಿಕಲ್ ಗಾರ್ಡಲ್ಲೇ ಇದು ಕೂಡ ಇನ್ಕ್ಲೂಡೆಡ್. ಇದು ಲಾಸ್ಟಲ್ಲಿ. ಇಲ್ಲೇನಂದರೆ ಕೆಲವೊಂದೊಂದು ಹೂವಿನ ಗಿಡಗಳನ್ನ ಪಾಟಲ್ಲಿ ಹಾಕಿ ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ರು. ಇದಂತೂ ಓವರಾಲ್ ಆಗಿ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ಅಲ್ಲಿ ನಾವು ಏನೇನು ನೋಡಿದ್ವಿ ಫಸ್ಟ್ ಹೂವಿನ ಗಿಡಗಳು, ಅದು ಬಿಟ್ಟು ಇಲ್ಲಿ ಬೇರೆ ಥರ ಫ್ಲವರ್ಗಳು, ಪಾಟಲ್ಲಿ ಇಡುವಂತಹ ಫ್ಲವರ್ಗಳನ್ನ ಇಲ್ಲಿ ತಂದು ಬೆಳೆಸ್ತಾ ಇದ್ದಾರೆ. ಸೊ ಇದು ಚೆನ್ನಾಗಿದೆ ನೋಡೋದಕ್ಕೆ ಕೂಡ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಇಂಡೋರ್ ಪ್ಲಾಂಟ್ಸ್, ಅಂದರೆ ನಾವು ಮನೆ ಒಳಗಡೆ ಮನಿ ಪ್ಲಾಂಟ್ಸ್ ಆಗಿರ್ಬೋದು, ಸ್ನೇಕ್ ಪ್ಲಾಂಟ್ಸ್ ಈ ಥರ ಎಲ್ಲ ಇಡ್ತೀವಲ್ಲ, ಸೊ ಅದರಲ್ಲಿ ತುಂಬ ವೆರೈಟೀಸ್ ಆಫ್ ಪ್ಲಾಂಟ್ಸ್ಗಳು ಇಲ್ಲಿ ಇತ್ತು.
ಸೊ ಫ್ರೆಂಡ್ಸ್, ಇದಿಷ್ಟು ಬೊಟ್ಯಾನಿಕಲ್ ಗಾರ್ಡನ್ ವ್ಲಾಗ್. ಇದು ಊಟಿಯಲ್ಲಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನೋಡಿ ಹೋಗ್ಬೋದು. ನಾವು ತಗೊಂಡಿರುವಂಥ ಟಿಕೆಟ್ ಪ್ರೈಸ್ಗೆ ಇದು ವರ್ತ್ ಅಂತಾನೆ ಹೇಳ್ಬೋದು. ವೇಸ್ಟ್ ಏನಿಲ್ಲ, ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು. ತುಂಬ ದೊಡ್ಡದು. ನಮ್ಗೇನಾದರೂ ಸ್ನ್ಯಾಕ್ಸ್ ಇದ್ದರೆ ಇಲ್ಲ ಊಟ ಏನಾದರೂ ಇದ್ರೂ ಕೂಡ ಹೋಗಿ ಆರಾಮಾಗಿ ಕೂತ್ಕೊಂಡು ಅಲ್ಲೇ ತಿನ್ಕೊಂಡು ಬರ್ಬೋದು. ಸೊ ಚೆನ್ನಾಗಿದೆ. ಇನ್ನೇನಾದರೂ ಕೆಲವರು ರೀಲ್ಸ್ ಮಾಡೋದಿದ್ರೆ ಕೂಡ ಇಲ್ಲಿ ಬಂದು ರೀಲ್ಸ್ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸಸ್ ಕೂಡ. ಅದು ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನೂ ಚೆನ್ನಾಗಿ ವಿಡಿಯೋಸ್ ಎಲ್ಲ ಬರುತ್ತೆ. ನಾವು ಹೋಗೋ ಟೈಮಲ್ಲಿ ತುಂಬ ಜನ ರೀಲ್ಸ್ ಕೂಡ ಮಾಡ್ತಾ ಇದ್ರು. ಸೊ ಟೋಟಲ್ ಆಗಿ ಬೊಟ್ಯಾನಿಕಲ್ ಗಾರ್ಡನ್ನು ಚೆನ್ನಾಗಿದೆ. ಇದನ್ನು ಮೇಂಟೈನ್ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು 30ಇಂದ 50 ಮೆಂಬರ್ಸ್ಗಳಿದ್ದಾರೆ ಇಲ್ಲಿ. ಸೊ ಅದಕ್ಕೆ ಏನೋ ಇಷ್ಟು ಚೆನ್ನಾಗಿದೆ ಇದು ಅಂತ ಅನ್ಸತ್ತೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.